ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಪಿಜನ್ ಅಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ತುಂಬ ದಿವಸ ಆಯಿತು ಅನ್ಕೊಂತೀನಿ ಆಲ್ರೆಡಿ ನಾನು ವಿಡಿಯೋ ಬಿಟ್ಟು ಸ್ವಲ್ಪ ಬ್ಯುಸಿ ಇದ್ದೆ, ಅದರಿಂದ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಇವತ್ತು ನಾನು ನಿಮಗೆ 2 ಟಾಪಿಕ್ ಮೇಲೆ ವಿಡಿಯೋ ತಿಳಿಸ್ಕೊಡ್ತಾ ಇದ್ದೀನಿ. ಓಕೆನಾ, 2 ಅಪ್ಡೇಟ್ ಕೊಡ್ತೀನಿ ನಿಮಗೆ. ಆ ಥರ ಫಾಲೋ ಮಾಡಿ ನೀವು ನಿಮ್ಮ ಕೀಗಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಓಕೆನಾ, ಹಾಗೆ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರಾದ್ರೂ ನನ್ನ ಚಾನಲ್ಗೂ ಸೂಪರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬಿಲ್ ನೋಟಿಫಿಕೇಶನ್ ಆಲಿಗೆ ಸೆಟ್ ಮಾಡಿ. ಯಾರ್ಯಾರು ಇನ್ನೂ ನಾನು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ವೋ ಎಲ್ಲ ಬೇಗ ಜಾಯ್ನ್ ಆಗಿ. ಅಬೌಟ್ ಸೆಕ್ಷನಲ್ಲಿ ಲಿಂಕ್ ಇದೆ. ಓಕೆನಾ, ಇವತ್ತು ನಾನು 2 ಟಾಪಿಕ್ ಏನು ನಮ್ಮ ಸಬ್ಸ್ಕ್ರೈಬರ್ಸಿಗೆ ತಿಳಿಸ್ಬೇಕು ಅಂತಿದ್ದೀನ. ಒಂದು ಫೀಡ್ ಅಕ್ಕಿಗಳಿಗೆ ನೀವೇನು ಹಾಕ್ತಿರೋ, ಹಾಗೆ ನನ್ನ ಗೂಡಲ್ಲಿ ಜೊತೆ ಹಾಕಿದ್ನಲ್ಲ ಆ ಜೊತೆಲಿ 2 ಪೇರ್ ಮೊಟ್ಟೆ ಇಕ್ಕಿದೆ. ನಿನ್ನೆ ಮೊಟ್ಟೆ ಇಕ್ಕಿದೆ ನೈಟು. 2 ಸಪ್ರೇಟ್ ಮಾಡಿಕೊಂಡಿದ್ದೀನಿ. ಯಾವ್ಯಾವ ಜೊತೆ ಇಕ್ಕಿದೆ ಅನ್ನೋದೆಲ್ಲ ಪೂರ್ತಿ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ. ಹಾಗೆ ಅಕ್ಕಿಗಳಿಗೆಲ್ಲ ನೀವೇನೀಗ ಫೀಡ್ ಆಗ್ತಾ ಇರ್ತೀರ, ಏನೀಗೆಲ್ಲ ಪೇರ್ ಮಾಡ್ತಿರ್ತಾರೆ. ಕೆಲವರು ಆಲ್ರೆಡಿ ಪೇರ್ ಮಾಡಿರ್ತೀರ, ಇನ್ನು ಕೆಲವರು ಆಗಸ್ಟ್ ಮುಗ್ದ ಮೇಲೆ ಪೇರ್ ಮಾಡಬೇಕು ಅಂತ ಇರ್ತೀರ. ಓಕೆನಾ, ಫಸ್ಟ್ ಥಿಂಗ್ ಏನು ಅಂದರೆ, ಪೇರ್ ಮಾಡೋದಕ್ಕೂ ಮುಂಚೆ ಅಕ್ಕಿ ಹೆಲ್ತಿಯಾಗಿರಬೇಕು, ಒಂದು ಒಳ್ಳೆ ಸೈಜಲ್ಲಿ ಇರಬೇಕು. ಓಕೆನಾ, ಏನಕ್ಕೆ ಅಂತ ಹೇಳ್ತೀನಿ. ನೀವೇನಾರ ಅಕ್ಕಿ ಸೀಕ್ಲಿನೇ ಇತ್ತು ಜೊತೆ ಹಾಕಿದ್ದೀರಾ, ಅಕ್ಕಿ ಮೊಟ್ಟೆ ಇಕ್ಕುತ್ತೆ, ಮರಿನೂ ಮಾಡುತ್ತೆ, ಇಲ್ಲ ಅಂತಲ್ಲ. ಮರಿ ಮಾಡಿದಾಗ ಏನಾಗುತ್ತೆ ಅಂದರೆ, ಆ ಅಪ್ಪ ಅಮ್ಮನಲ್ಲಿ ಕೊಬ್ನಾಂಶ ಇರಬೇಕು. ಕೊಬ್ನಾಂಶ ಏನು ಸ್ಟಾರ್ಟಿಂಗ್ 3 ದಿವಸ ಮರಿ ಆಮೇಲೆ ಏನು 3 ದಿವಸ ಅಕ್ಕಿ ಕಕ್ಕುತ್ತೋ ಅವ್ರ ಮರಿಗಳಿಗೆ, ಆ 3 ದಿವಸದಲ್ಲಿ ಫ್ಯಾಟ್ ಇರುತ್ತೆ. ಆ ಫ್ಯಾಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಮರಿಗಳಿಗೆ. ಅದು ತುಂಬ ಕ್ಯಾಲ್ಸಿಯಂ ಇರೋದ್ರಿಂದ ಅದಕ್ಕೋಸ್ಕರನೇ ನಾವು ಪೇರ್ ಮಾಡೋದಕ್ಕೂ ಮುಂಚೆ ಅಕ್ಕಿ ಮೈ ತುಂಬ ಚೆನ್ನಾಗಿ ಬಂದಿರಬೇಕು. ಆಗ ಜೊತೆ ಹಾಕೊಂಡ್ರೆ ನಿಮಗೆ ಸರಿ ಹೋಗುತ್ತೆ. ಆಮೇಲೆ ರಾಗಿ ಹಾಕ್ತಿರ್ತೀರ ಕೆಲವರು, ನಾನು ತುಂಬ ಜನ ನೋಡಿದ್ದೀನಿ. ಸುಮ್ಮನೆ ಅಂಗಡಿಲಿ ತೊಗೊಂಬಂದು ಅಕ್ಕಿಗೆ ರಾಗಿ ಹಾಕೋದು, ಆ ಥರ ಮಾಡ್ತಿರ್ತೀರ. ಆ ಥರ ಮಾಡೋಕೆ ಹೋಗ್ಬೇಡಿ. ಇನ್ಮೇಲಿಂದ ಪ್ಲೀಸ್ ಎಲ್ಲರೂ ಏನು ಮಾಡಿ ಅಂದರೆ, ಈಗ ಅಕ್ಕಿ ರಾಗಿ ಏನೇ ತಂದ್ರೂ ಸಹ ನೀವು ಫಸ್ಟ್ ನೀಟಾಗೆ ವಾಶ್ ಮಾಡಿ. ಅದನ್ನ ವಾಶ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕೊಳೆ ಇರುತ್ತೆ ಅದರಲ್ಲಿ ಅಂತ. ಯಾಕೆಂದರೆ ನಾನು ಅಷ್ಟೇ ಈ ನಡುವೆ ಪೂರ್ತಿ ನಾನು ಮೊದಲು ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ, ತರ್ತಾ ಇದ್ದೆ, ಹಂಗೆ ಆಗ್ತಾ ಇದೆ. ಮಾಮೂಲಿ ಕ್ಲೀನ್ ಮಾಡಿಸ್ಕೊಂಡ್ ಬರ್ತಾ ಇದ್ದೆ. ನೀವು ಏನೇ ಕ್ಲೀನ್ ಮಾಡಿಸಿದ್ರು ಸಹ ಅಷ್ಟೇ ರಾಗಿಲಿ ಧೂಳು ಇದ್ದೇ ಇರುತ್ತೆ. ಓಕೆನಾ, ಅದರಿಂದ ಏನಾಗುತ್ತೆ ಅಂದರೆ, ಅಕ್ಕಿಗೆ ಬಿಡ್ತೀವಿ, ಅಕ್ಕಿಗೆ ಹಾಕ್ತಿರಲ್ವಾ, ಅದು ತಿನ್ನುತ್ತೆ. ತಿಂದ ಮೇಲೆ ಕಫ ಏನಕ್ಕಾಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ಅದರಲ್ಲಿರೋ ಆಲ್ಮೋಸ್ಟ್ ಆಲ್ ಧೂಳಿಂದಾನೆ ಅಕ್ಕಿಗಳು ಕಫ ಆಗುತ್ತೆ. ಈಗ ನೀವು ಬ್ರೀಡಿಂಗ್ ಸೀಸನ್ ಬೇರೆ, ಮರಿಗಳಿಗೆಲ್ಲ ಗಂಟ್ಲ ಹತ್ರ ಅಕ್ಕಿಗಳಿಗೆ ಇನ್ಫೆಕ್ಷನ್ ಆಗೋದು, ಆ ಥರ ತುಂಬ ಇಶ್ಯೂ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಅಂತಂದರೆ, ರಾಗಿ ತರ್ರಿ. ಫಸ್ಟ್ ನಿಮ್ಗೆ ಇವತ್ತು ಆಗಸ್ಟ್ ಬೇಕೋ ಅಷ್ಟೊಂದು ತೊಳ್ಕೊಂಡು ಒಣಗಿಸ್ಕೊಂಡು ಹಾಕೊಂಡಿರಿ. ಇನ್ನು ಮಿಕ್ಕಿರೋ ರಾಗಿನ ಒಣಗಿಸಿ ನೀಟಾಗಿ ಬಿಸಿಲಲ್ಲಿ ನಾಳೆಯಿಂದ ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆನಾ, ಈ ಥರ ಹಾಕೊಂಬನ್ನಿ. ರಾಗಿನ ಆದಷ್ಟು ತೊಳಿರಿ. ಯಾಕೆ ಅಂದರೆ ರಾಗಿಲಿ ಮೇಯ್ನ್ ಪಟಗಳಿಗೆ ಆಗಿರ್ಬೋದು, ಅಕ್ಕಿಗಳಿಗಾರ ರಾಗಿ ಎಷ್ಟು ಮೇಯಿಸ್ತಿರೋ ಅಷ್ಟು ಅಕ್ಕಿಗಳು ಹೆಲ್ತಿಯಾಗಿರುತ್ತೆ. ದೊಡ್ಡಮೇವನ್ನ ಹಾಕಿ ಇಲ್ಲ ಅಂತಲ್ಲ, ಈಗ ಬ್ರೀಡಿಂಗ್ ಸೀಸನ್ ಆಗಿರೋದ್ರಿಂದ ದೊಡ್ಡಮೇವು ಹಾಕ್ಲೇಬೇಕಾಗುತ್ತೆ. ಅಕ್ಕಿ ಮೊಟ್ಟೆ ಇಕ್ಕಾದ್ಮೇಲೆ ಸ್ವಲ್ಪ ಫ್ಯಾಟ್ ಲಾಸ್ ಆಗುತ್ತೆ. ಅದನ್ನ ಮತ್ತೆ ರೀಗೇನ್ ಮಾಡ್ಕೊಬೇಕಾಗಿರೋದ್ರಿಂದ ನಾವು ಸ್ವಲ್ಪ ದೊಡ್ಡಮೇವು ಕೊಡಬೇಕಾಗಿರುತ್ತೆ. ದೊಡ್ಡಮೇವು ಏನೇನೆಲ್ಲ ಕೊಡಬೇಕು ಅನ್ನೋದೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ, ಈಗ ನಮ್ಮ ಅಕ್ಕಿಗಳು ಯಾವ ಮೊಟ್ಟೆ ಇಕ್ಕಿದೆ ಅನ್ನೋದು ಪೂರ್ತಿ ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಓಕೆ, ಇಲ್ಲಿ ನೀವು ಕೇಜ್ ಸೈಡ್ ಬಂದ್ರೆ ನೋಡ್ಬೋದು ಯಾವ ಅಕ್ಕಿ ಮೊಟ್ಟೆ ಇಕ್ಕಿದೆ ಅಂದ್ರೆ, ನಮ್ಮ ತಾರಾ ಜೊತೆ ಮೊಟ್ಟೆ ಇಕ್ಕಿದೆ. ಓಕೆನಾ, ಸಿಂಗಲ್ ಮೊಟ್ಟೆ ಇಕ್ಕಿದೆ ನೋಡ್ಬೋದು. ಬಟ್ಲಲ್ಲಿ ಇಕ್ಕಿತ್ತು, ಕ್ಲೀನ್ ಮಾಡ್ಕೊಬೇಕು. ಕಡಲೆ ಬೀಜ ನೋಡಿ ತಿನ್ನಕ್ ಹಾಕಿದ್ರೆ ಅವನಜ್ಜಿ ಇಲ್ಲಿಂದ ಟ್ರೈನ್ ಎತ್ತಿ ಎಲ್ಲ ಕೆಳಗೆ ಬೀಳಿಸಿದೆ. ಓಕೆನಾ, 5 ಮೊಟ್ಟೆ ಇಕ್ಕಿದೆ. ಆಮೇಲೆ ಕೆಳಗಡೆ ಇಲ್ಲಿ ಬಂದ್ರೆ ನಮ್ಮ ಕಾಲಾದುಮ ಮತ್ತೆ ಗುಲ್ದಾರ್ ಜೊತೆ ಮೊಟ್ಟೆ ಇಕ್ಕಿದೆ. ನೋಡಿ, ಎಣ್ಣಕ್ಕಿ ಮೊಟ್ಟೆ ಇಕ್ಕ ಮೇಲೆ ಎಷ್ಟು ರ್ಯಾಶ್ ಆಗಿದೆ, ಎಷ್ಟು ಫ್ರೆಂಡ್ಲಿ ಆಗಿತ್ತು ಅಂದ್ರೆ ಇದು ಈಗ ಮೊಟ್ಟೆ ಇಕ್ಕ ಮೇಲೆ ಫುಲ್ಲು ರ್ಯಾಶ್ ಆಗಿದೆ. ನೋಡೋಣ, ನಿನ್ನೆ ನೈಟ್ ಒಂದು ಮೊಟ್ಟೆ ಇಕ್ಕಿದೆ, ನಾಳೆ ನೈಟ್ ಅಷ್ಟಲ್ಲಿ ಮೊಟ್ಟೆ ಇಕ್ಕುತ್ತೆ. ಇನ್ನ ತುಂಬಾ ಹೆಲ್ತಿಯಾಗಿತ್ತು ಅಂತಂದ್ರೆ ತಾರ ಜೊತೆ ಇವತ್ತು ಬೇಕಾದ್ರೆ ಇವತ್ತು ನೈಟ್ ಇಕ್ಬೋದು. ಓಕೆನಾ, ಇದು ನೋಡ್ಬೋದು. ತುಂಬಾ ಜನ ಹೇಳ್ತೀರಾ ಬ್ರೋ ಇದು ಸೈಜ್ ಇಲ್ಲ ಅಂತ. ಇದ್ರದ್ದು ಈ ಸೈಜ್ ಆಗೋದು ಇಷ್ಟಿದು. ಓಕೆನಾ, ಒಳ್ಳೆ ಬಾಜಿ ಇದೆ, ಗಂಡರು ಸಹ ಬಾಜಿ ಇದೆ. ನೋಡೋಣ, ತುಂಬಾ ಚೆನ್ನಾಗಿದೆ. ಇವೆರಡು ಪೇರು ಸೆಟ್ ಆಗಿರೋ ಪೇರು. ಓಕೆನಾ, ಇನ್ನು ಇಲ್ಲಿ ಬಂದ್ರೆ ನಮ್ಮ ಜಾಕು ಮತ್ತೆ ಗುಲ್ದಾರು ಇದೇನು ಇನ್ನು 2 ದಿವಸದಲ್ಲಿ ಮೊಟ್ಟೆ ಇಕ್ಕುತ್ತೆ. ಇನ್ನೊಂದೇನು ಅಂದ್ರೆ, ಇಲ್ಲಿ ಕೆಳಗಡೆ ನೀವೇನು ನನ್ನ ಗುಲ್ದಾರು ಮತ್ತೆ ಈ ಕಚ್ ಫೀಟ್ ಗಂಡಿಗೆ ಹಾಕಿದೆ. ಕಚ್ ಫೀಟ್ ಗಂಡು ಇದನ್ನ ಚೇಂಜ್ ಮಾಡಿದೀನಿ. ಏನಕ್ಕೆ ಚೇಂಜ್ ಮಾಡಿದೀನಿ ಅಂತಂದ್ರೆ, ಈ ಜೊತೆಲಿ ಫಾಲ್ಟ್ ಆಗುತ್ತೆ ಅಂತ ನಮ್ ಗುರುಗಳು ಹೇಳಿದ್ರು. ಅದಕ್ಕೋಸ್ಕರ ಚೇಂಜ್ ಮಾಡಿ ನಮ್ಮ ತಾಮ್ರಾಲ್ ಸೆಟ್ ಮಾಡಿದಾರೆ ಅವರು. ನೋಡೋಣ, ತಾಮ್ರಾಲ್ ಪಟಾಕ್ ಹಾಕ್ಸಿ ಯಾವ ತರ ಬರುತ್ತೆ ನೋಡೋಣ. ಆಲ್ರೆಡಿ ನಮ್ಮ ಹತ್ರ ಈ ತಾಮ್ರಾಲ್ದು ಪಟ ಒಂದಿದೆ, ಆಲ್ರೆಡಿ ರೆಡಿ ಆಗ್ತಾ ಇದೆ. ಓಕೆನಾ, ನೋಡಿ ಅಕ್ಕಿಗಳ್ದೆಲ್ಲ ವೈಬ್ರೇಷನ್ ನೋಡಿ ತುಂಬಾ ಚೆನ್ನಾಗಿ. ನೋಡೋಣ ಈ ಸಲಿ ಈ ಬ್ಯಾಚ್ ಪಟಾಗಳಲ್ಲಿ ಏನೇನಾಗುತ್ತೆ ಅನ್ನೋದು ನೋಡೋಣ. ಈ ಸಲಿ ನಾನು 2 ಬ್ಯಾಚ್ ಕಕ್ಸ್ಬೇಕು ಅಂತಿದ್ದೀನಿ. ಓಕೆನಾ, 2 ಬ್ಯಾಚ್ ಕಕ್ಸ್ಬೇಕು ಅಂತಂದ್ರೆ ಅಕ್ಕಿಗಳು ಹೆಲ್ತಿಯಾಗಿರ್ಬೇಕು, ಮೊಟ್ಟೆ ಇಕ್ಕೋ ಸ್ಟೇಜ್ ಅಲ್ಲಿ ಇರಬೇಕು. ಅದಕ್ಕೇನಂದ್ರೆ ಒಳ್ಳೆ ಫೀಡ್ ಹಾಕ್ಬೇಕು, ಅಕ್ಕಿಗಳನ್ನ ವೆಯ್ಟ್ ಲಾಸ್ ಆಗದಿರೋ ತರ ನೋಡ್ಕೊಬೇಕಾಗುತ್ತೆ. ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸಿಲ್ಲ ನಾನು, ನಮ್ಮ ಈ ಗೇರ್ವಾಗೂ ಸಹ ಒಂದು ಧೂಮ
ಅಲ್ಲಿ ಒಂದು ಗಂಡು ರೆಡಿ ಆಗಿದೆ. ಇದಕ್ಕೆ ಜೊತೆ ಮಾಡಬೇಕು. ಈ ಪಟಾಕು ಇಲ್ಲೆಲ್ಲ ಪಟಾಕಕ್ಕೆ ಆಮೇಲೆ ಜೊತೆ ಮಾಡ್ತೀನಿ. ಇದು ಆಲ್ರೆಡಿ ದಸ್ತ ಆಗಿದೆ. ಈಗಲೇ ಸುಮ್ಮನೆ ಬೇಗ ಮಾಡೋದು ಬೇಡ, ಮಸ್ತಿ ಮೊಟ್ಟೆ ಇಕ್ಕೊಳ್ಳಿ ಅಂದ್ಬಿಟ್ಟು ಸಿಂಗಲ್ ಇಕ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಮ್ಮ ಬೂರಿ, ಓಕೆನಾ. ಈ ಬೂರಿ ನಮ್ಮ ಸಬ್ಸ್ಕ್ರೈಬರ್ ತಗೊಂಡಿದ್ರು, ಅವರು ಏನೋ ಇಷ್ಟೊಂದು ಈಸ್ಕೊಳ್ಳೋಕ್ಕಾಗಿರ್ಲಿಲ್ಲ. ಈಗ ನನ್ನ ಹತ್ರನೇ ಇದೆ ಇದು. ನೋಡೋಣ. ಗಂಡು ಒಳ್ಳೆ ಆಟ ಇದೆ. ಅಕ್ಕಿ ಆಲ್ರೆಡಿ 3 ಚಿಲ್ಲರೆ ಆಡಿರೋದು. ಯಾರಿಗಾರ ಬೇಕು ಅಂದ್ರೆ ನನಗೆ ಈ ವಿಡಿಯೋದಲ್ಲಿ DM ಮಾಡಿ, ನಿಮ್ಗೆ ಲಿಂಕ್ ಅಬೌಟ್ ಸೆಕ್ಷನ್ ಅಲ್ಲಿ ಸಿಗುತ್ತೆ. ಸೇಲ್ಗಿದೆ, ಇಂಟ್ರೆಸ್ಟ್ ಇರೋ ತಗೊಬೋದು. ಪಿಳಂಕ ಬೂರಿ ಒಳ್ಳೆ ಅದಕ್ಕೊಂದು ಎಣ್ಣೆ ಹಾಕೊಂಡು ಬಿಟ್ಕೊಬೋದು. ಅಕ್ಕಿನ ನೀವು ನೆಕ್ಸ್ಟ್ ವರ್ಷಕ್ಕಾರ ಸಹ ಬಿಡ್ಕೊಬೋದು. ಅದು ಅಕ್ಕಿಗೆ ಏನು ಏಜ್ ಆಗಿಲ್ಲ, ಆರಾಮಾಗಿ ಬಿಟ್ಕೊಂತ ಕಳ್ಳ ಮಾಡ್ಕೊಂಡು ಬಿಡ್ಕೊಬೋದು. ರೆಕ್ಕೆನೂ ಸಹ ಎಳ್ದು ಆಲ್ರೆಡಿ ಟ್ಯೂಬ್ ಬಂದೇ ಇದೆ. ಕರೆಕ್ಟಾಗಿ ಇನ್ನೊಂದು 10-15 ಡೇಸ್ ಅಷ್ಟಲ್ಲಿ ಪೂರ್ತಿ ರೆಕ್ಕೆ ಬಂದು ಒಣಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಲ್ರೆಡಿ ಟ್ಯೂಬ್ ಬಂದಿರೋದ್ರಿಂದ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಹಾಗೆ ಕೆಳಗಡೆ ಏನು 3rd ರೋ ಅಲ್ಲಿ ಅಕ್ಕಿ ಇದೆಯೋ ಅದನ್ನ ಬಿಡ್ಕೊತ ಬರ್ತಾ ಇದ್ದೀನಿ. ನಮ್ಮ ರೇಗ್ದಾರ್ ಪಕ್ಕದಲ್ಲಿ ಇದೆಯಲ್ಲ ಅದು. ನೋಡೋಣ. ಈಗ ಅಕ್ಕಿ ಏಟ್ ತಗೊಳಕ್ ನೋಡ್ತಾ ಇದೆ. ಆರಾಮಾಗಿ ಸುಮ್ಮನೆ ಒಂದು 3 ರೌಂಡ್ ಹೊಡೆದು 3 ರೌಂಡ್ ಹೊಡೆದು ಕುತ್ಕೊಂತ ಐತೆ. ನೋಡೋಣ. ಈಗ ಮೊಟ್ಟೆ ತೋರಿಸ್ಲಿಲ್ಲ ನಿಮ್ಗೆಲ್ರಿಗೂ ನಾನು. ಮೊಟ್ಟೆ ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಬರ್ದು ಇಕ್ಕಿದ್ದೀನಿ. ಫಸ್ಟ್ ಅಲ್ಲಿ ಏನಿದೆ ಗುಲ್ದಾರ್ ಬರ್ದಿದ್ದೀನಿ, ಆಮೇಲೆ ತಾರ ಅಂತ ಬರ್ದು ಒಂದು ಮೊಟ್ಟೆ ಇಕ್ಕಿದ್ದೀನಿ. ನೋಡೋಣ. 2 ಮೊಟ್ಟೆ ಯಾವಾಗ ಇಕ್ಕುತ್ತೆ ಅವಾಗ ನೀಟಾಗಿ ಇಕ್ತೀನಿ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಮೊಟ್ಟೆ ಇಕ್ಕಿದಾಗ ಅಲ್ಲೇ ಬಿಡ್ತಾರೆ. ಆ ತರ ಬಿಟ್ರೆ ಏನಾಗುತ್ತೆ ಅಂತಂದ್ರೆ ಫಸ್ಟ್ ಮರಿ ಒಂದು ಹ್ಯಾಚ್ ಆಗುತ್ತೆ. ಆ ಮರಿ ಹ್ಯಾಚ್ ಆಗಿ ಒಂದ್ ದಿವಸ ಬಿಟ್ಟು ಇನ್ನೊಂದು ಮರಿ ಹ್ಯಾಚ್ ಆಗುತ್ತೆ. ಆ ಫಾಲ್ಟ್ ಏನಾಗುತ್ತೆ ಅಂದ್ರೆ ದೊಡ್ಡ ಮರಿಗೆ ಅಪ್ಪ ಅಮ್ಮ ಜಾಸ್ತಿ ತಿನ್ಸುತ್ತೆ, ಚಿಕ್ಕ ಮರಿಗೆ ಆದಷ್ಟು ಫೋಕಸ್ ಮಾಡಕ್ ಹೋಗಲ್ಲ. ಅದರಿಂದ ಮರಿಗಳು 2ನೇ ಮರಿಗಳು ಸೀಕ್ಲಾಗುತ್ತೆ. ಆ ತರ ಆಗ್ಬಾರ್ದು ಅಂತ ನಾವು ಒಂದು ಮೊಟ್ಟೆ ಮೊದಲೇ ಎತ್ಕೊಂಡು ಇನ್ನೊಂದು ಮೊಟ್ಟೆ ಯಾವಾಗ ಇಕ್ಕೋತೋ ಆಗ ಅದ್ರ ಜೊತೆ ಇಕ್ಕಿದಾಗ 2 ಒಂದೇ ದಿವಸ ಹ್ಯಾಚ್ ಆಗುತ್ತೆ. ಹ್ಯಾಚ್ ಆಗೋಕೆ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಫಸ್ಟ್ ಹ್ಯಾಚ್ ಆಗ್ಬೋದು, ಇಲ್ಲ ಅಂದ್ರೆ ಸೆಕೆಂಡ್ ಹ್ಯಾಚ್ ಆಗ್ಬೋದು. ಆ ತರ ಆಗುತ್ತೆ ಹೊರತು ಒನ್ ಡೇ ಎಲ್ಲ ಗ್ಯಾಪ್ ಆಗೋಕ್ಕಾಗಲ್ಲ. ಅಕ್ಕಿಗಳು ಒಂದೇ ಸೈಜಲ್ಲಿ ಮೇಂಟೈನ್ ಆಗ್ತಾ ಬರುತ್ತೆ. ಅದಕ್ಕೋಸ್ಕರ ಈಗ ಇನ್ನೊಂದು ಮೊಟ್ಟೆ ಇಕ್ಕ ಮೇಲೆ ಅಕ್ಕಿಗೆ ನಾವು ಯಾವ ತರ ಫೀಡ್ ಕೊಡ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫೀಡ್ ಎಲ್ಲ ಏನೇನು ಕೊಡಬೇಕು, ಯಾವ ತರ ಅಕ್ಕಿ ಮೇಂಟೈನ್ ಮಾಡ್ಕೊಬೇಕು ಅನ್ನೋದೆಲ್ಲ ಪೂರ್ತಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.